ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಗುರುವಾರ ಮತ್ತು ಶುಕ್ರವಾರದ ಒಂದು ವ್ಲಾಗ್ ಆಗಿರ್ತೈತೆ ನೋಡ್ರಿ. ಗುರುವಾರ ದಿನ ರಾಯರ ಜನ್ಮದಿನ ಆಗಿದ್ದರಿಂದ ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡಿದೆ ಚಂದಂಗೆ. ನಿಮಗೆ ಇಷ್ಟ ಆಗ್ತೈತೆ ಅನ್ಕೋತೀನಿ ರೀ. ರಾಯರಿಗೆ ಏನಾರು ಅಲಂಕಾರ ಮಾಡಿದ್ದು ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ನೈವೇದ್ಯಕ್ಕೆ ಅವತ್ತು ಚಿತ್ರಾನ್ನ ಮತ್ತು ಶಿರಾ ಮಾಡಿಬಿಟ್ಟಿದ್ದೆ ರೀ. ಆಮೇಲೆ ಸಾಯಂಕಾಲಿಗೆ ಮಠಕ್ಕೆ ಹೋಗಿದ್ವಿ ನೋಡ್ರಿ. ಮಠಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಬಂದೀವಿ ರೀ. ಭಾಳ ಜನ ಇದ್ರಿ. ಸಾಯಂಕಾಲ ಒಂದು 7 ಗಂಟೆಗೆಲ್ಲ ನಾವು ಹೋಗಿದ್ವಿ. ರಾಯರಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ರಿ, ಭಾಳ ಚಂದ ಅನಿಸ್ಕತ್ತಿತ್ತು. ನೀವು ನೋಡ್ತಿರ್ಬೋದು, ಮಸ್ತ್ ರೆಡಿ ಮಾಡಿದ್ರು. ಎಲ್ಲ ಡೆಕೋರೇಷನ್ ಫ್ಲವರ್ದೆಲ್ಲ ಹಾಕಿ ಚಂದ ಮಾಡಿದ್ರು. ನೋಡಿದ್ರೆ ಒಂಥರ ಚಂದ ನೋಡೋಕ್ಕೆ. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಮರುದಿನ ಶುಕ್ರವಾರ ಬೆಳಗ್ಗೆ ಹೊಸ್ತಿಲ ಹತ್ರ ರಂಗೋಲಿ ಹಾಕ್ಲಿಕ್ಕತ್ತಿ ನೋಡ್ರಿ. ಇವತ್ತು ರಂಗೋಲಿ ಸಿಂಪಲಾಗಿ ಹಾಕೀನಿ ರೀ. ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡೀನಿ ರೀ. ಫಸ್ಟ್ ಆ ರಂಗೋಲಿನ ನೋಡ್ಕೊಂಬರ್ರಿ ಫ್ರೆಂಡ್ಸ್. ನೋಡಿರಿ, ಸಿಂಪಲಾಗಿರೋ ರಂಗೋಲಿ ಹಾಕಿನಿ ಇವತ್ತಷ್ಟೇ. ಸೈಡಿಗಂತೂ ನಾನು ಶ್ರೀದು ಗುಡ್ಡ ಬರೀತೀವಲ್ಲ ಫಸ್ಟ್ ತೆಗೆದುಬಿಟ್ಟಿದ್ದೀರಣ. ಅದನ್ನು ತೆಗೆದು ಆಮೇಲೆ ಹೊಸ್ತಿಲ ಹತ್ರ ಹಾಕೋರೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿ ನೋಡಿರಿ. ಆಮೇಲೆ ಸಾಯಂಕಾಲ, ಶುಕ್ರವಾರ ಸಾಯಂಕಾಲ ನೋಡಿರಿ, ಇದು ಸಾಯಂಕಾಲ ನಾನು ಎಗ್ ಸಾಂಬಾರು ಮಾಡಬೇಕಂತೇಳಿ ಒಂದು 5 ಎಗ್ಗನ್ನ ನಾನು ಕುದಿಸೋಕ್ಕಿಟ್ಟಿದ್ದೆ ರೀ ಫಸ್ಟು. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ 2 ಮೀಡಿಯಮ್ ಸೈಜ್ ಇರೋ ಈರುಳ್ಳಿ, ಆಮೇಲೆ ಒಣ ಕೊಬ್ಬರಿ ಇರ್ತೈತೆ ನೋಡಿರಿ, ಅದೊಂದು ಸ್ವಲ್ಪ ತೊಗೊಂಡಿನಿ ರೀ. ಇಷ್ಟೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಮಿಕ್ಸರ್ಗೆ ಹಾಕೋಬೇಕು ನೋಡಿರಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಕತ್ತೀನಿ. ನಾನು ಯಾವಾಗಲೂ ಬೇರೆ ರೀತಿ ಮಾಡ್ತೀನಿ ರೀ. ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಲ್ಲ ನಾನು. ಜಸ್ಟ್ ಕೊಬ್ಬರಿನ ಹಾಕಿ ಮಾಡ್ತೀನಿ, ಅದು ಒಂಥರ ಟೇಸ್ಟ್ ಇರ್ತೈತೆ. ನಾನು ಒಂದು ಸ್ವಲ್ಪ ಚೇಂಜ್ ಇರಲಿ ನೋಡೋಣ ಇದೊಂಥರ ಅಂತ ಹೇಳ್ಬಿಟ್ಟು ಮಾಡಕತ್ತೀನಿ ರೀ ಇವತ್ತು. ಆಮೇಲೆ ಒಂದು 3 ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡೀನಿ ರೀ. ಹುಳಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಹುಳಿ ಇಷ್ಟ ಆಗದೆ ಇರೋರು ಸ್ವಲ್ಪ ಕಡಿಮೆನ ಹಾಕೋಬೋದು. ಅವು ಇಷ್ಟೆಲ್ಲ ಮಿಕ್ಸರ್ಗೆ ಹಾಕೋಬೇಕು ರೀ. ಆಮೇಲೆ ಇದ್ರೊಳಗೆ ಕೊತ್ತಂಬರಿನೇ ಹಾಕ್ಕೊಂಡು ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆಂದಂಗೆ ನುಣ್ಣಂಗೆ ಮಿಕ್ಸರ್ಗೆ ಹಾಕೋಬೇಕು ಅಷ್ಟೇ ನೋಡಿರಿ. ಒಣ ಕೊಬ್ಬರಿ ಹಾಕೋದ್ರಿಂದ ಚೆಂದಂಗೆ ಆಯಿಲೆಲ್ಲ ಬಿಡ್ತೈತೆ ರೀ. ಅದ್ರ ಸಲುವಾಗಿ ಅಂಥೇಳಿ ಒಣ ಕೊಬ್ಬರಿನ ಹಾಕೋಕತ್ತೀನಿ ನಾನಿಲ್ಲಿ. ಆಮೇಲೆ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡಾದ್ಮೇಲೆ ರೀ ಖಾರ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕ್ಕೊಳ್ಳೋದು. ಕೊತ್ತಂಬರಿ ಲಾಸ್ಟ್ ಎಂಡಿಗೆ ಇವೆಲ್ಲ ಹಾಕಾಕತ್ತೀನಿ ನೋಡಿರಿ. ಫಸ್ಟ್ ಅದಿಷ್ಟೇ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಇದನ್ನೆಲ್ಲ ಹಾಕಿ ಇನ್ನೊಂದು ಸತಿ ನಾನು ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ನೋಡಿರಿ. ಈಗ ಇದು ರೆಡಿ ಆಗ್ತೈತೆ ರೀ. ಆಮೇಲೆ ಈಗ ಎಗ್ ಏನು ಕುದಿಸ್ಕೊಂಡಿದ್ದೀವಿ ನೋಡಿರಿ, ಅದನ್ನು ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿನಿ. ಅದಕ್ಕೆ ಎಗ್ ಏನೋ ಸುಲಿದಿಟ್ಕೊಂಡಿರ್ತೀವಲ್ಲ ರೀ, ಮೇಗಿನ ಸಿಪ್ಪೆಲ್ಲ ತಗೊಂಡು ಈಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಸ್ವಲ್ಪ
ಅರಿಶಿನ ಖಾರ ಬೇಕಿದ್ರೆ ಹಾಕೋಬೋದು, ಉಪ್ಪು ಖಾರನ ಹಾಕ್ತಾರೆ. ನಾನೇನು ಉಪ್ಪು ಖಾರ ಆ್ಯಡ್ ಮಾಡಿಲ್ಲ ಇದಕ್ಕೆ. ಜಸ್ಟ್ ಅರಿಶಿನ ಹಾಕ್ಕೊಂಡು ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ನೋಡಿರಿ. ಒಂದು 2 ನಿಮಿಷ ಅಷ್ಟೇ, ಇದಕ್ಕೆ ಟೈಮ್ ಜಾಸ್ತಿ ತೊಗೊಳಂಗಿಲ್ಲ ರೀ. ಆಮೇಲೆ ಇದನ್ನು ಅಷ್ಟೊಂದು ಟೈಮ್ ತೊಗೊಳ್ರಿ, ಜಲ್ದಿನೇ ಮಾಡ್ಬೋದು. ಚಪಾತಿ ಮಸಾಲೆ ರೈಸ್ ಜೊತೆ ಎಲ್ಲ ಚೆಂದ ಕಾಂಬಿನೇಷನ್ ರೀ ಇದು. ಎಗ್ ಸಾಂಬಾರು ಈ ರೀತಿ ಯಾರಾದರೂ ಮಾಡಿಲ್ಲ ಅಂದ್ರೆ ಪ್ಲೀಸ್ ಈ ರೀತಿನೂ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ. ಆ ಸಾಂಬಾರು ಅಂದ್ರೆ ಭಾರಿ ಸೂಪರ್, ಚಿಕನ್ ಸಾಂಬಾರು ಥರನೇ ಆಗಿತ್ತು ರೀ ಇದು. ಇದು ಸೆಕೆಂಡ್ ಟೈಮ್ ನಾನು ಮಾಡಿದ್ದೆ. ಮೊನ್ನೆ ಊರಿಗೆ ಹೋಗಿದ್ದೆ ನಾನು 1 ವೀಕ್, ಆವಾಗ ನಾನು ಅಲ್ಲಿ ಟ್ರೈ ಮಾಡಿದ್ದೆ ಈ ರೀತಿ. ಚಲೋ ಅನಿಸಿತ್ತು. ಅದ್ರ ಸಲುವಾಗಿ ನಮ್ಮನವ್ರು ಯಾಕೋ ಬಾಯಿ ಸರಿ ಇಲ್ಲ, ಸ್ವಲ್ಪ ಏನಾದ್ರು ಬೇರೆ ಮಾಡು ಅಂತ ಹೇಳಿದರು. ಅಡುಗೆ ಏನು ಮಾಡಲಿ ಅಂತ ಕೇಳಿದಾಗ ಅದಕ್ಕೆ ಇದನ್ನು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇದನ್ನು ಮಾಡಕತ್ತೀನಿ ರೀ. ಈಗ ಇವೆಲ್ಲ ಫ್ರೈ ಮಾಡ್ಕೊಂಡಿದ್ದನ್ನ ತೆಗೆದಾದ್ಮೇಲೆ ಒಂದು ಸ್ವಲ್ಪ ಅದೇ ಎಣ್ಣೆಗೆ ರೀ, ಅದೇ ಎಣ್ಣೆ ಒಳಗೇ ಚಕ್ಕೆ ಹಾಕ್ಕೊಂಡೀನಿ ರೀ. ಚಕ್ಕೆ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವೇನು ರುಬ್ಕೊಂಡು ಇಟ್ಕೊಂಡಿರ್ತೀವಿ ನೋಡಿರಿ ಕೊಬ್ಬರಿದು, ಆ ಪೇಸ್ಟ್ನ ಇದಕ್ಕೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ. ಆಮೇಲೆ ಸ್ವಲ್ಪ ಚೆಂದಂಗೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ, ಹಂಗೆ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ಕೋಬೋದು, ಎಗ್ ಮಸಾಲ ಏನಾರು ಇದ್ದರೂ ಆ ಪೌಡ್ರ್ ಬೇಕಾದ್ರೆ ಹಾಕ್ಕೋಬೋದು ರೀ. ನನ್ನ ಕಡೆ ಎಗ್ ಮಸಾಲೆನೂ ಇರಲಿಲ್ಲ, ಅದಕ್ಕಂತೇಳಿ ನಾನು ಜಸ್ಟ್ ಗರಂ ಮಸಾಲ ಮತ್ತು ಒಂದು ಚಿಕನ್ ಮಸಾಲ ಪಾಕೆಟ್ ಬರ್ತದೆ ನೋಡಿರಿ, ಅದನ್ನು ಫುಲ್ ಹಾಕಿನಿ ಅಷ್ಟೇ ರೀ. ಗರಂ ಮಸಾಲ ಸ್ವಲ್ಪ ಹಾಕಿನಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿಲ್ಲ ನಾನು. ಇಷ್ಟನ್ನು ಚೆಂದಂಗೆ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಲೀಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಇದೆಲ್ಲ ಆಯಿಲಲ್ಲಿ ಬಿಡ್ಬೇಕು ನೋಡಿರಿ. ಅಲ್ಲಿವರೆಗೆ ಇದನ್ನು ಕುದಿಸ್ಕೋಬೇಕಾಗ್ತೈತೆ ರೀ. ಉಪ್ಪು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕಿರಿ. ಆಮೇಲೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಎಗ್ನ ಹಾಕ್ಕೊಂಡೆ ನಾನು. ಎಗ್ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗ್ತೈತೆ ರೀ. ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ನೋಡಿರಿ ಎಗ್ಗಿಗೆಲ್ಲ. ಅದಕ್ಕಂತೇಳ್ಬಿಟ್ಟು ಈ ರೀತಿ ನಾನು ಚೆಂದಂಗೆ ಅದ್ರ ಮೇಲೆಲ್ಲ ಇದು ಮಾಡಿ ಇಟ್ಟಿದ್ದೆ ರೀ. ಆಮೇಲೆ ಈಗ ನೀರನ್ನ ಆ್ಯಡ್ ಮಾಡೋದು. ನೀರು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಾಗುತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ನೀರನ್ನ ಆ್ಯಡ್ ಮಾಡಿರಿ. ನಾನು ಅದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ರೀ. ನನಗೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಿದ್ದು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡೆ, ಮತ್ತು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋದಷ್ಟೇ ನೋಡಿರಿ. ನನಗೆ ಎಗ್ಗು ನಾನು 2 ಪೀಸ್ ಮಾಡ್ತೀನಿ ರೀ ಯಾವಾಗಲೂ. ಅದೇ ರೀತಿ ನನಗೆ ಇಷ್ಟ ಆಗ್ತೈತಿ. ಫಸ್ಟ್ ಟೈಮ್ ನಾನು ಈ ರೀತಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೆ, ಬಟ್ ನಂಗೆ ಅದು ಯಾಕೋ ಇಷ್ಟನೇ ಅನ್ನಿಸ್ಲಿಲ್ಲ. ಅದ್ರ ಸಲ ನಾನು ಏನು ಮಾಡಿದೆ ಅಂದರೆ ಎಗ್ಗೆಲ್ಲ ತೆಗೆದು ಮತ್ತು 2 ಪೀಸ್ ಮಾಡಿ ಹಾಕಿದೆ ರೀ. ಆ ಥರ ಹಾಕಿದಾಗೆ ನಂಗೆ ಅದೇನೋ ಒಂಥರ ಟೇಸ್ಟ್ ಅನಿಸ್ತೈತಿ, ನೋಡಲಿಕ್ಕೆ ಒಂಥರ ಲುಕ್ ಚೆನ್ನಾಗಿರ್ತೈತೆ ರೀ. ಅದ್ರ ಸಲುವಾಗಿ ಅಂತೇಳಿ ಮತ್ತು ನಾನು ಅದನ್ನು ಕಟ್ ಮಾಡಿ ಈಗ ಅದಕ್ಕೆ ಹಾಕಿ ನೋಡಿರಿ. ಈಗ ಒಂಥರ ಚಲೋ ಅನಿಸ್ತೈತೆ ರೀ ನನಗೆ ಸಾರು ಈ ರೀತಿ ಹಾಕಿದ್ರೆ. ಆಮೇಲೆ ನೀವು ಸಾರು ನೋಡ್ತಿರ್ಬೋದು ಚೆಂದಂಗೆ ಆಯಿಲೆಲ್ಲ ಬಿಟ್ಕೊಂಡೈತೆ ರೀ, ಮಸ್ತಾಗಿತ್ತು. ಈಗ ಇದಕ್ಕೆ ಉಪ್ಪು ಆಮೇಲೆ ಖಾರ ಏನಾದರೂ ಕಡಿಮೆ ಬಿದ್ದರೂ ಈಗ ನಾವು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೋದು. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ನನಗೆ, ಉಪ್ಪು ಆಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳೋದು ನೋಡಿರಿ. ಭಾಳ ಹಾಕೋಂಗಿಲ್ಲ, ಸ್ವಲ್ಪ ಹಾಕ್ಕೊಳ್ಳೋದು. ಆಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಇದನ್ನ ತೆಗೆದ್ರೆ ಮುಗಿದೋಯ್ತು ನೋಡಿರಿ. ಮಸ್ತ್ ಎಗ್ ಸಾಂಬಾರು ರೆಡಿ ಆಗ್ತೈತೆ ನೋಡಿರಿ. ಇದ್ರ ಜೊತೆ ಬಿಸಿ ಬಿಸಿ ಚಪಾತಿ, ರೈಸು, ಮಸಾಲ ರೈಸ್ ಆಗಲಿ, ರೊಟ್ಟಿನೂ ನಡಿತೈತೆ ರೀ. ಯಾವುದಾದ್ರೂ ಸರಿ ಮಸ್ತ್ ಸೂಪರಾಗಿ ಕಾಂಬಿನೇಷನ್ ಆಗಿರ್ತೈತೆ ರೀ. ನೋಡಿರಿ ಸಾರು ನೋಡ್ತಿದ್ರಂದ್ರೆ ಭಾರಿ ನಿಮಗೂ ಬಾಯಿಯೊಳಗೆ ನೀರು ಬರಕತ್ತಿರ್ಬೇಕಂತ ಅನಿಸ್ತೈತೆ ರೀ ನನಗೆ ಫ್ರೆಂಡ್ಸ್. ಅಷ್ಟು ಚಲೋ ಆಗಿತ್ತು ರೀ. ಸೇಮ್ ಚಿಕನ್ ಸಾಂಬಾರು ಆಗಿತ್ತು ನೋಡಿರಿ. ನನಗಂತೂ ರಿಯಲಿ ನಾನೇನು ಸುಳ್ಳು ಹೇಳಕತ್ತಿಲ್ಲ ರೀ, ಅಷ್ಟು ಟೇಸ್ಟ್ ಆಗಿತ್ತು. ನಂಗಾರ ಭಾಳ ಇಷ್ಟ ಆಗಿತ್ತು. ನೀವು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಮಸ್ತ್ ನೀವು ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ರೀ. ಆಮೇಲೆ ಇದೆಲ್ಲ ರೆಡಿ ಆಗಿತ್ತು ಸಾರು. ಈಗ ಊಟಕ್ಕೆ ನಮ್ಮನೆಯವರಿಗೆ ರೆಡಿ ಮಾಡಕತ್ತೀನಿ ನೋಡಿರಿ. ಸ್ವಲ್ಪ ಸೈಡಿಗೆ ಈರುಳ್ಳಿ ಇರಲಿ ಅಂತೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡಿದ್ದೆ. ಆಮೇಲೆ ಚಪಾತಿ, ಆಮೇಲೆ ಈ ಸಾರು ಮಸ್ತ್ ಕಾಂಬಿನೇಷನ್ ನೋಡಿರಿ. ಯಾರಾದರೂ ಸಡನ್ನಾಗಿ ಫ್ರೆಂಡ್ಸು ಅಥವಾ ಯಾರಾದರೂ ಬಂದರೆ ಈ ರೀತಿ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ರೀ. ಇನ್ಸ್ಟೆಂಟಾಗಿ ಚಿಕನ್ ಎಲ್ಲ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ, ಈ ರೀತಿ ಸಾಂಬಾರು ನಾವು ರೆಡಿ ಮಾಡ್ಬೋದು. ಸ್ವಲ್ಪ ಚಲೋ ಅನಿಸ್ತೈತಿ. ಆಮೇಲೆ ರೈಸ್ ಜೊತೆನೂ ಚಲೋ ಅನಿಸ್ತೈತೆ ರೀ. ಬಿಸಿ ಬಿಸಿ ಅನ್ನ ನೀವು ಟ್ರೈ ಮಾಡ್ಬೋದು ನೀವು. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇವತ್ತಿನ ರೆಸಿಪಿ, ಅಥವಾ ರಂಗೋಲಿ ಆಗಲಿ, ರಾಯರ ಪೂಜೆ ಆಗಲಿ. ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಇದ್ದರೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ. ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ರೀ. ವಿಡಿಯೋನ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು.